ನಮಸ್ಕಾರ ಸ್ನೇಹಿತರೆ, ನೀವೂ ಕೂಡ ಕೆಲಸನ ಹುಡುಕಿ ಸಾಕಾಗಿದ್ದೀರಾ. ಕೆಲಸನೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀರಾ. ಹಾಗಿದ್ರೆ ಒಂದ್ಸಲ ಈ ಕತೆ ಕೇಳಿ. ಒಂದು ಚಿಕ್ಕ ಹಳ್ಳಿ. ಆ ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಯುವಕ ಇರ್ತಾನೆ. ಆತ ತನ್ನ ವಿದ್ಯಾಭ್ಯಾಸನ ಮುಗಿಸಿ ಕೆಲಸ ಹುಡುಕ್ತಾ ಇರ್ತಾನೆ. ಕೆಲಸ ಹುಡುಕಿ ಸಾಕಾಗಿ ತಿಂಗಳುಗಳೇ ಕಳೆದು ಹೋಗ್ತವೆ. ಆದ್ರೆ ಆತನಿಗೆ ಕೆಲಸ ಅನ್ನೋದೇ ಸಿಗೋದಿಲ್ಲ. ತುಂಬಾ ಬೇಸರಗೊಂಡ ಆ ಹುಡುಗ ಊರಿನ ಹೊರಗಡೆ ಇದ್ದಂತಹ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಹೋಗಿ ಕುಳಿತುಕೊಳ್ತಾನೆ. ಅಲ್ಲಿಗೆ ತುಂಬಾ ವಯಸ್ಸಾದಂತಹ ಒಬ್ಬ ವ್ಯಕ್ತಿ ಬರ್ತಾರೆ. ಬಂದು ಆ ಹುಡುಗನ್ನ ನೋಡ್ತಾರೆ. ತುಂಬಾ ನಿರಾಶೆಯಿಂದ ಕುಳಿತಿದ್ದಂತಹ ಆ ಹುಡುಗನ್ನ, ನಿನಗೆ ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ಯುವಕ ಹೇಳ್ತಾನೆ, ಹೌದು ಅಜ್ಜ, ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೀನಿ. ಆದ್ರೆ ಎಷ್ಟೇ ಕೆಲಸ ಹುಡುಕಿದ್ರು ಕೂಡ ನನಗೆ ಯಾವ ಕೆಲಸನೂ ಸಿಗ್ತಾನೇ ಇಲ್ಲ. ನನ್ನ ಮನೆಯ ಜವಾಬ್ದಾರಿ ಎಲ್ಲ ನನ್ನ ಮೇಲಿದೆ ಅಂತ ಹೇಳ್ತಾನೆ. ನಂತರ ಆ ವಯಸ್ಸಾದ ವ್ಯಕ್ತಿ ಆತನನ್ನ ಪಕ್ಕದಲ್ಲೇ ಇದ್ದಂತಹ ಒಂದು ಚಿಕ್ಕ ಬೆಟ್ಟದ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಬೆಟ್ಟದ ಮೇಲಿದ್ದಂತಹ ಒಂದು ಮರವನ್ನು ತೋರಿಸ್ತಾನೆ. ಆ ಮರದಲ್ಲಿ ನನಗೆ ಒಂದು ಎಲೆ ಬೇಕು, ಅದನ್ನು ನನಗೆ ತಂದು ಕೊಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗ ಒಪ್ಕೊಳ್ತಾನೆ. ಆದರೆ ಆ ಎಲೆ ನನಗೆ ಇನ್ನು 1 ವಾರದಲ್ಲಿ ಬೇಕು ಎಂದು ಆ ವಯಸ್ಸಾದ ವ್ಯಕ್ತಿ ಆ ಹುಡುಗನಿಗೆ ಹೇಳ್ತಾರೆ. ಅದಕ್ಕೆ ಆ ಹುಡುಗ, ಆಗಲೇ ಅಜ್ಜ, ಖಂಡಿತ ತಂದು ಕೊಡುತ್ತೇನೆ ಎಂದು ಹೇಳ್ತಾನೆ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ, ನನ್ನ ಮನೆ ಈ ಬೆಟ್ಟದ ಹಿಂಬದಿಯಲ್ಲೇ ಇದೆ, ಅಲ್ಲಿಗೆ ಬಂದರೆ ನನ್ನ ಗುಡಿಸಲು ಕಾಣಿಸುತ್ತದೆ, ನಾನು ಅಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಹೊರಟು ಹೋಗುತ್ತಾರೆ. ನಂತರ ಆ ಹುಡುಗ ಆ ಬೆಟ್ಟವನ್ನು ಹತ್ತಲು ಪ್ರಯತ್ನಿಸುತ್ತಾನೆ. ಆ ಹುಡುಗ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆ ಬೆಟ್ಟವನ್ನು ಹತ್ತಲು ಸಾಧ್ಯವಾಗುವುದಿಲ್ಲ. ಕಾರಣ, ಆ ಬೆಟ್ಟ ಕಡಿದಾಗಿದ್ದು ಅದರ ಮೇಲೆ ಹತ್ತಲು ಆತನಿಗೆ ದಾರಿಯೇ ಇರುವುದಿಲ್ಲ. ಸಂಪೂರ್ಣವಾಗಿ ಆ ಹುಡುಗ ಮೇಲೆ ಹೋಗಲೇಬೇಕೆಂದು ತೀರ್ಮಾನಿಸಿ ಬೆಟ್ಟವನ್ನು ಆ ಕಡೆ ಈ ಕಡೆ ಹೋಗಿ ನೋಡುತ್ತಾನೆ, ಎಲ್ಲಾದರೂ ದಾರಿ ಇದೆಯಾ ಅಂತ. ಯಾವ ಕಡೆ ನೋಡಿದರೂ ಕೂಡ ಆ ಬೆಟ್ಟವನ್ನು ಹತ್ತಲು ದಾರಿಯೇ ಇರುವುದಿಲ್ಲ. ಆದರೆ ಒಂದು ಕಡೆ ಮಾತ್ರ ಒಂದು 10 ಅಡಿ ಎತ್ತರಕ್ಕೆ ಕಡಿದಾದ ಪ್ರದೇಶವಿದೆ. ಅದಾದ ನಂತರ ಆ ಮರಕ್ಕೆ ಹೋಗುವ ದಾರಿ ಸರಾಗವಾಗಿದೆ. ಈತನಿಗೆ ಆ 10 ಅಡಿಯನ್ನು ಹತ್ತಿದರೆ ಸಾಕು, ಅಲ್ಲಿಂದ ನಾನು ಮುಂದಕ್ಕೆ ಹೇಗಾದರೂ ಮಾಡಿ ಹೋಗಬಹುದು ಎಂದು ಅಂದುಕೊಳ್ಳುತ್ತಾನೆ. ಆದರೆ ಆ ಯುವಕನಿಗೆ ಆ 10 ಅಡಿ ಪ್ರದೇಶವನ್ನು ಏರುವುದೇ ಸಾಹಸಮಯವಾಗಿರುತ್ತೆ. ಆ ಯುವಕ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಾನೆ. ಆದರೆ ಅವನ ಪ್ರಯತ್ನವೆಲ್ಲ ವಿಫಲವಾಗುತ್ತದೆ. ಕೊನೆಗೆ ಒಂದು ಉಪಾಯವನ್ನು ಮಾಡುತ್ತಾನೆ. ತನ್ನ ಮನೆಗೆ ಹೋಗಿ ಒಂದು ದೊಡ್ಡದಾದಂತಹ ಏಣಿಯನ್ನು ತೆಗೆದುಕೊಂಡು ಬರುತ್ತಾನೆ. ಆ ಏಣಿಯ ಮುಖಾಂತರ ಆ 10 ಅಡಿ ಎತ್ತರದ ಪ್ರದೇಶವನ್ನು ಏರುತ್ತಾನೆ. ನಂತರ ಆ ಬೆಟ್ಟದ ಮೇಲಿದ್ದಂತಹ ಮರದ ಹತ್ತಿರ ಹೋಗಿ ಅಲ್ಲಿಂದ ಎಲೆಯನ್ನು ಕಿತ್ತುಕೊಂಡು ಬಂದು ಆ ವಯಸ್ಸಾದ ಅಜ್ಜನ ಮನೆಯ ಹತ್ತಿರ ಹೋಗಿ ಆ ಎಲೆಯನ್ನು ಕೊಡುತ್ತಾನೆ. ಆಗ ಆ ವಯಸ್ಸಾದ ವ್ಯಕ್ತಿ ಕೇಳುತ್ತಾನೆ, ಬೆಟ್ಟಕ್ಕೆ ಹೋಗುವ ದಾರಿ ನಿನಗೆ ಸಿಕ್ಕಿತೆ ಎಂದು. ಆ ಯುವಕ ಹೇಳುತ್ತಾನೆ, ಆ ಬೆಟ್ಟವನ್ನು ಹತ್ತಲು ದಾರಿಯೇ ಇರಲಿಲ್ಲ, ಆದರೆ 10 ಅಡಿಯ ಮೇಲ್ಭಾಗದಿಂದ ದಾರಿ ಇತ್ತು. ಆ 10 ಅಡಿಯನ್ನು ಹತ್ತಲು ನಾನು ನನ್ನ ಮನೆಗೆ ಹೋಗಿ ಏಣಿಯನ್ನು ತೆಗೆದುಕೊಂಡು ಬಂದೆ. ಆ ಏಣಿಯ ಮುಖಾಂತರ ಆ 10 ಅಡಿ ಪ್ರದೇಶವನ್ನು ಏರಿ ಅಲ್ಲಿಂದ ನಾನು ಆ ಮರ ಇರುವ ಜಾಗಕ್ಕೆ ಹೋಗಿ ಎಲೆಯನ್ನು ಕಿತ್ತು ತಂದೆ. ಅದಕ್ಕೆ ಆ ವಯಸ್ಸಾದ ವ್ಯಕ್ತಿ, ನೀನು ಕೆಲಸ ಹುಡುಕುವುದು ಕೂಡ ಹಾಗೆಯೇ. ನಿನಗೆ ಕೆಲಸವು ಸಿಕ್ಕಿದ ನಂತರ ನಿನಗೆ ಎಲ್ಲವೂ ಸುಲಭವಾಗುತ್ತದೆ. ಆದರೆ ಕೆಲಸ ಸಿಗುವುದು ನಿನಗೆ ತುಂಬ ಕಷ್ಟಕರವೇನಲ್ಲ. ನಿನಗೆ ಬೇಕಾಗಿರುವುದು ಒಂದು ಏಣಿ. ಅಂದರೆ ನಿನಗೆ ಬೇಕಾಗಿರುವುದು ಮತ್ತೆ ಪ್ರಯತ್ನ ಮಾಡುವಂತಹ ಛಲವಿರಬೇಕು. ನಿನಗೆ ಹೊಂದಿಕೆಯಾಗುವಂತಹ ಕೆಲಸಗಳನ್ನು ಸತತವಾಗಿ ಹುಡುಕುತ್ತಿರಬೇಕು, ಪ್ರಯತ್ನ ಪಡುತ್ತಿರಬೇಕು. ಇಲ್ಲ, ಆ ಕೆಲಸಕ್ಕೆ ನೀನೇ ಹೊಂದಿಕೊಳ್ಳುವಂತೆ ಪ್ರಯತ್ನ ಪಡುತ್ತಿರಬೇಕು. ಹೀಗೆ ಮಾಡಿದರೆ ನಿನಗೆ ಖಂಡಿತ ಕೆಲಸ ಸಿಗುತ್ತದೆ ಎಂದು ಹೇಳುತ್ತಾನೆ. ನಂತರ ಆ ಯುವಕ ತನ್ನ ಮನೆಗೆ ಮರಳಿ ಒಬ್ಬನೇ ಕುಳಿತುಕೊಂಡು ಯೋಚಿಸುತ್ತಾನೆ. ತನ್ನ ಊರಿನ ಪಕ್ಕದಲ್ಲೇ ಇದ್ದಂತಹ ಒಂದು ಕಂಪನಿಗೆ ನಾನು ಕೆಲಸಕ್ಕೆ ಸೇರಬೇಕು ಎಂದುಕೊಳ್ಳುತ್ತಾನೆ. ನಾನು ಅಲ್ಲಿ ಸೇರಬೇಕೆಂದರೆ ಅವರು ನನ್ನಿಂದ ಏನನ್ನು ಅಪೇಕ್ಷೆ ಪಡುತ್ತಾರೆ, ನನ್ನಲ್ಲಿ ಯಾವ ಗುಣಗಳಿರಬೇಕು, ನನಗೆ ಏನು ಅರ್ಹತೆ ಇರಬೇಕು ಎಂದು ಎಲ್ಲವನ್ನು ಆಲೋಚಿಸುತ್ತಾನೆ. ಎಲ್ಲದಕ್ಕೂ ರೆಡಿಯಾಗಿ ಕೊನೆಗೆ ಆತ ಆ ಕಂಪನಿಗೆ ಕೆಲಸವನ್ನು ಕೇಳಲು ಹೋಗುತ್ತಾನೆ. ಆತನಿಗೆ ಕೆಲಸವೂ ಕೂಡ ಸಿಗುತ್ತದೆ, ಆತನ ಗುರಿಯೂ ಕೂಡ ಈಡೇರುತ್ತದೆ. ಸ್ನೇಹಿತರೆ, ನೀವೂ ಕೂಡ ಕೆಲಸನ ಹುಡುಕ್ತಾ ಇದ್ದರೆ ನಿಮಗೂ ಕೂಡ ಒಂದು ಏಣಿಯ ಅವಶ್ಯಕತೆ ಇರುತ್ತೆ. ಇಲ್ಲಿ ಏಣಿ ಅಂತಂದರೆ ಬೇರೆ ಏನೂ ಅಲ್ಲ, ಆ ಕೆಲಸಕ್ಕೆ ಬೇಕಾಗಿರುವಂತಹ ಜ್ಞಾನ ಮತ್ತು ಅರ್ಹತೆ. ನಿಮಗೆ ಯಾವ ಜ್ಞಾನವಿದೆ, ನಿಮಗೆ ಇರುವ ಕೌಶಲ್ಯಗಳು ಯಾವುವು, ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ಎಲ್ಲಿ ಕೆಲಸದ ಅವಶ್ಯಕತೆ ಇದೆ ಅದನ್ನು ನೀವು ಮೊದಲು ಹುಡುಕಬೇಕು. ನಿಮಗೆ ಈಗ ಆನ್ಲೈನ್ನಲ್ಲಿ ಲಿಂಕ್ಡ್ಇನ್, Naukri.com, ಇಂಡೀಡ್ ಈ ರೀತಿ ಬೇರೆಯಾದಂತಹ ಆನ್ಲೈನ್ ವೆಬ್ಸೈಟ್ಗಳಿವೆ. ನೀವು ಅಲ್ಲಿ ನಿಮಗೆ ಬೇಕಾಗಿರುವಂತಹ ಕೆಲಸಗಳನ್ನು ಸುಲಭವಾಗಿ ಹುಡುಕಬಹುದು. ಆದರೆ ಅಲ್ಲಿ ಕೆಲಸಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳನ್ನು ಮೊದಲೇ ತಿಳಿಸಿರುತ್ತಾರೆ. ಅವುಗಳಿಗೆ ನೀವು ತಯಾರಾಗಬೇಕು. ಇದೇ ನಿಮ್ಮ ಕೆಲಸಕ್ಕೆ ಬೇಕಾಗಿರುವಂತಹ ಬಹುಮುಖ್ಯವಾದಂತಹ ಏಣಿ. ಮೊದಲು ನೀವು ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಅದಾದ ನಂತರ ನೀವು ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿದರೆ
ಒಂದಲ್ಲ ಒಂದು ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತದೆ. ಇಂಟರ್ವ್ಯೂನಲ್ಲಿ ಫೇಲ್ ಆದೆ ಎಂದು ಚಿಂತಿಸಬೇಡಿ. ಕೆಲಸ ನೀಡುವವನಿಗೆ 1000 ಜನ ಕೆಲಸಗಾರರು ಸಿಗಬಹುದು. ಕೆಲಸ ಹುಡುಕುವವನಿಗೆ 100 ಜನ ಕೆಲಸ ಕೊಡುವವರು ಸಿಗುವುದಿಲ್ಲವೇ? ಸತತ ಪ್ರಯತ್ನದಿಂದ ನಿಮಗೆ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.